ಎಜಿ ನ್ಯೂಸ್ಗೆ ಸ್ವಾಗತ. ದಿನಾಂಕ 7/8/2025 ಸಾಯಂಕಾಲ 6 ಗಂಟೆಗೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಉಪನೋಂದಣಾಧಿಕಾರಿಗಳ ಕಚೇರಿಗೆ ಲೋಕಾಯುಕ್ತ ನ್ಯಾಯಮೂರ್ತಿ ರಾಮಕಾಂತ್ ಚೌಹಾಣ್ ಅವರು ದಿಢೀರ್ ಭೇಟಿ ಕೊಟ್ಟು ಕಚೇರಿಯಲ್ಲಿ ಆಗಿರುವಂತಹ ಸಮಸ್ಯೆಗಳ ಬಗ್ಗೆ ಸುಮಾರು 2 ಗಂಟೆಗಳ ಕಾಲ ದಾಖಲಾತಿಗಳ ಸಮಗ್ರ ಪರಿಶೀಲನೆ ಮಾಡಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಉಪನೋಂದಣಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಕಾನೂನು ಬಾಹಿರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಸಂಕೇಶ್ವರ ಉಪನೋಂದಣಾಧಿಕಾರಿ ಕಚೇರಿಗೆ ದಿಢೀರ್ ಭೇಟಿ ಕೊಡುವ ಕಾರಣ ಏನು ಅನ್ನೋದು ನಾವು ಹೇಳ್ತೀವಿ ನೋಡಿ. ಹೌದು ವೀಕ್ಷಕರೇ, ಒಬ್ಬ ವ್ಯಕ್ತಿ ಜೀವಂತ ಇದ್ದಾಗ ಅದೇ ವ್ಯಕ್ತಿಗೆ ಗೊತ್ತಿಲ್ಲದೆ ಅವನ ರೈತಾಪಿ ಜಮೀನು ಬೇರೆದವರಿಗೆ ಹೆಸರಿಗೆ ಖರೀದಿಯಾಗಿದ್ದು ಭಯಾನಕ ಸಂಗತಿ ಅಂತ ಹೇಳಬಹುದು. ಈ ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ವಿವರವಾಗಿ ಮಾಹಿತಿ ಕೊಡ್ತೀವಿ ನೋಡಿ. ಹುಕ್ಕೇರಿ ತಾಲೂಕಿನ ಕುರಣಿ ಗ್ರಾಮದ ದುಂಡಪ್ಪ ಶಂಕರ ಕುದನೂರಿ ಅನ್ನೋ ವಯಸ್ಸಾದ ಅಜ್ಜನ 1 ಎಕರೆ ಜಮೀನು ಬೇರೆ ಕೆಲ ಖತರ್ನಾಕ್ ಭೂ ಕಳ್ಳರು ಸೇರಿ ಕೊಟ್ಟಿ ದಾಖಲೆ ಸೃಷ್ಟಿ ಮಾಡಿ ಬೇರೆ ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಈ ಭೂ ಕಳ್ಳರ ಮೇಲೆ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೀಗಾಗಿ ಲೋಕಾಯುಕ್ತರ ಕಚೇರಿಗೆ ಈ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ನೀಡಲಾಗಿತ್ತು. ಹೀಗಾಗಿ ಇಂತಹ ಪ್ರಕರಣ ಬಗ್ಗೆ ಖಡಕ್ ಎಚ್ಚರಿಕೆ ಕೊಟ್ಟ ಲೋಕಾಯುಕ್ತರು ಸಂಕೇಶ್ವರ ಉಪನೋಂದಣಿಗೆ ಅಧಿಕಾರಿಗಳಿಗೆ ನೀಡಿದ್ದಾರೆ. ಇದು ಇನ್ವೆಸ್ಟಿಗೇಷನ್ ಬರ್ತಾರೆ ಪೊಲೀಸರು ಬಂದಾಗ ಅದು ಆಮೇಲೆ ಡೀಟೇಲ್ ಎನ್ಕ್ವೈರಿ ಆಗ್ತದೆ. ಆ ವಿಷಯ ಬೇರೆ. ನೀವು ಆ್ಯಸ್ ಎ ಸಬ್ ರಿಜಿಸ್ಟ್ರಾರ್ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಸರ್ಕಾರದ ಕೆಲಸ ಮಾಡೋ ಸಂದರ್ಭದಲ್ಲಿ ಐಡೆಂಟಿಫಿಕೇಷನ್ ಏನು ಮಾಡ್ತೀರಿ? ಬರೀ ನೀವು ಯಾರು ಆಧಾರ್ ಕಾರ್ಡ್ ತೊಗೊಂಬಂದ ನಾವು ನೋಡಿದ್ರೆ ಬಿಟ್ಬಿಟ್ಟು ಅಂತಂದ್ರೆ ಆಗೋದಿಲ್ಲ. ನೀವು ಸ್ವಲ್ಪ ಕ್ರಾಸ್ ಚೆಕ್ ಮಾಡಬೇಕು. ಅದೇನು ಹೌದಾ ಬಂದಂಥ ವ್ಯಕ್ತಿ ಹೌದಾ ಇವೇ ಹೌದಾ ಅಂತೇಳಿ. ಈಗ ದೊಡ್ಡವರಾಗಿ ಏನಾಗುತ್ತೆ ಗೊತ್ತಿಲ್ಲ, ಸಣ್ಣವರಾಗಿ ಅಟ್ಲೀಸ್ಟ್ ಗ್ರಾಮ ಪಂಚಾಯತ್ ಮೆಂಬರು ಅವ್ರು ಯಾರು ಇದ್ದೇ ಇರ್ತಾರೆ ಪಾಪ. ಈಗ ಹೌದಲ್ರಿ ಕಲ್ಲಪ್ಪ ಏನೋ ಮಾಡ್ತಾರಂತೆ ಕೇಳಿದಾಗ ಹೇಳ್ತಾರೆ. ಹೌದಾ? ನೀವು ಅದು ಯಾವುದೂ ಮಾಡಿಲ್ಲ ಅಲ್ಲಿ ನಿಮ್ಮದು ಬಂದಿದ್ದೀರಲ್ಲಿ ಅದಲ್ಲ ಅವಾಗ ಅದು ಬಾಯನೆ ಮಾಡಿ ತೊಳೆದು ಬಂತ. ವಿನಾಯಕ ಭೋಸಲೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.